ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಾಸು ಕಿಚನ್. ಈ ದಿನ ನಾನು ಗೋಲ್ಗಪ್ಪ ಮಾಡ್ತಾಯಿದ್ದೀನಿ. ನೋಡಿ, ಮೊದಲು ರಾತ್ರಿ ಇಡೀ ನೆನೆಸಿರೋವಂಥ ಸ್ವಲ್ಪ ಕಡಲೆಕಾಳು ಮತ್ತು ಒಂದೆರಡು ಆಲೂಗೆಡ್ಡೆ ತಗೊಂಡು ಫಸ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸೋಕ್ಕೆ ಕುಕ್ಕರ್ ಇಡ್ತಾಯಿದ್ದೀನಿ. ಈಗ ಗೋಲ್ಗಪ್ಪಗೆ ನಾನು ಪಾನಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ನಾನು ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ನಾನು ರುಬ್ಬಿ ತಂದಂತಹ ಹಸಿರು ಚಟ್ನಿಯನ್ನು ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಸ್ವೀಟ್ ಚಟ್ನಿಯನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಪಾನಿಪುರಿ ಮಸಾಲ. ಇದು ಬರೀ ನಾನು 4 ಜನಕ್ಕೆ ಆಗುವಷ್ಟು ಮಾತ್ರ ಪಾನಿಯನ್ನು ಮಾಡ್ಕೊಂಡಿದ್ದೀನಿ ಗೋಲ್ಗಪ್ಪಗೆ. ನಿಮಗೆ ಎಷ್ಟು ಜನಕ್ಕೆ ಮಾಡಬೇಕೋ ನೋಡಿಕೊಂಡು ಅದರಂತೆ ಅಳತೆ ಪ್ರಕಾರ ಹಾಕ್ಕೊಂಡು ಮಾಡಿ. ನೋಡಿ, ಈಗ ಪಾನಿ ರೆಡಿಯಾಗಿದೆ. ಈಗ ಗೋಲ್ಗಪ್ಪ ಪಾನಿ ರೆಡಿಯಾಗಿದೆ. ಇದಕ್ಕೆ ನಾನು 2 ಪೀಸ್ ಐಸನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು 4 ನಿಂಬೆಹಣ್ಣು ಸ್ಲೈಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಪಾನಿ ರೆಡಿ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಬಾಜಿ ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ, ಈಗ ನಾನು ಬೇಯಿಸಿರೋ ಆಲೂಗೆಡ್ಡೆಯನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೆನೆಸಿ ಮತ್ತು ಚೆನ್ನಾಗಿ ಬೇಯಿಸಿರೋ ಅಂಥ ಕಡಲೆಕಾಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಪೌಡರ್, ಸ್ವಲ್ಪ ಪಾನಿಪುರಿ ಪೌಡರ್, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಗೋಲ್ಗಪ್ಪ ಸವಿಯಲು ರೆಡಿಯಾಗಿದೆ, ಫಿಲ್ಲಿಂಗ್ ರೆಡಿಯಾಗಿದೆ. ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಫಿಲ್ಲಿಂಗಿಗೆ ಇದು ರೆಡಿ ಇದೆ. ಪಾನಿ ರೆಡಿ ಇದೆ ಮತ್ತು ಪೂರಿ ಕೂಡ ರೆಡಿ ಇದೆ. ಇವಾಗ ಗೋಲ್ಗಪ್ಪ ಫುಲ್ಲು ರೆಡಿಯಾಗಿದೆ. ಈಗ ಎಲ್ಲನೂ ಫಿಲ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಒಂದು ಯಾವ ರೀತಿ ಫಿಲ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೋಡಿ ಈ ರೀತಿಯಾಗಿ ಫಿಲ್ ಮಾಡಿ ಇಲ್ಲಿ ಇಡ್ತಾ ಇದ್ದೀನಿ. ಈಗ ಗೋಲ್ಗಪ್ಪ ತಿನ್ನೋದಕ್ಕೆ ರೆಡಿಯಾಗಿದೆ. ಬಟ್ ನಿಮಗೆ ಒಂದು ಹಾಕಿ ತೋರಿಸ್ಕೊಡ್ತೇನೆ. ಹಾಂ, ನೋಡಿ, ಇವಾಗ ಗೋಲ್ಗಪ್ಪ ಸವಿಯಲು ಸಿದ್ಧವಾಗಿದೆ. ಇದ್ರ ಜೊತೆಯಾಗಿ ನಾನು ನಿಮಗೆ ಒಂದು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀನಿ. ನೋಡಿ, ಸುಕ್ಕ ಪೂರಿ. ಇದರ ರೆಸಿಪಿಯನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಥ್ಯಾಂಕ್ ಯು.